ಇಲ್ಲ ಸರ್, ಅದನ್ನು ತಿದ್ಕೊಡಕ್ಕಷ್ಟೇ. ಈ ಕುಟುಂಬದಲ್ಲಿ ಸ್ವಲ್ಪ ರೈತರಲ್ಲಿ ಯಾಕಂದ್ರೆ ನಮ್ಮ ಸಣ್ಣತನದಲ್ಲಿ ಎಲ್ಲ ಒಳ್ಳೆಗಳಿಂದ ಬಹಳ ಒಳ್ಳೆಯದು ಇದು ಯಾವುದು ಈಜೋದು. ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ನೀರಿನಲ್ಲಿ ಇದ್ದರೆ ಮನುಷ್ಯನ ಎಲ್ಲ ಅಂಗಾಂಗಗಳು ಬಹಳ ಒಂದು ಶಕ್ತಿ ಆರೋಗ್ಯಯುತವಾಗಿರ್ತದೆ. ಆ ದಿಕ್ಕಿನಿಂದ ಒಳ್ಳೆಯ ಕ್ರೀಡೆ ಇವತ್ತು ನೇತೃತ್ವ ಬಹಳ ಯಶಸ್ವಿ ಆಗಲಿ. ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ನಿರಂತರವಾಗಿ ನಡೆಯುವಂಥ ದಿಕ್ಕಿನಲ್ಲಿ ಚಿಂತನೆ ಮಾಡಿ ಈ ಒಂದು ಭಾಗವನ್ನು ಪ್ರವಾಸ ತಾಣವನ್ನಾಗಿ ಮಾಡೋಕ್ಕೆ ಖಂಡಿತವಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಒಂದು ಸರಿಯಾದ ಒಂದು ಏನು ವೇದಿಕೆ ಇಲ್ಲ, ಮತ್ತೆ ಅವರು ಪ್ರಾಕ್ಟೀಸ್ ಮಾಡೋಕ್ಕೂ ಒಂದು ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಅನ್ಕೊಳ್ತಾ ಇದ್ದೆ. ಈ ರೀತಿ ಒಂದು ಸ್ಪೋರ್ಟ್ಸ್ ಇವೆಂಟ್ ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆಲ್ಲರಿಗೂ ಒಂದು ನೀರು ಅಂತ ಹೇಳಿದ್ರೆ ತುಂಬಾ ಖುಷಿ ಸರ್. ಅದರಲ್ಲೂ ರಾಫ್ಟಿಂಗ್ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಈಗ ನಮಗಳಿಗೂ ತುಂಬಾ ಒಂಥರ ಉತ್ಸಾಹ ಇರುತ್ತೆ, ಹೆಂಗಾಗ್ತಾ ಇರುತ್ತೆ ಯಾವ ರೀತಿ ಅಂತ ಹೇಳಿ. ಸೊ ಇಂಥ ಒಂದು ಇದರಲ್ಲಿ ನಮ್ಮ ಯುವಜನ ಕ್ರೀಡಾ ಇಲಾಖೆ ಆಯೋಜಿಸಿರೋದು ನನಗಂತೂ ತುಂಬಾ ಖುಷಿ ಇದೆ. ಡಿಸ್ಟಿಕ್ ಆಫೀಸಿಂದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಈ ಕಾರ್ಯಕ್ರಮ ಆಯೋಜಿಸಿರೋದು ತುಂಬ ಖುಷಿ ಆಗ್ತಾ ಇದೆ. ನಮಗಿದು ಮೊದಲನೇ ಸಾರಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು, ಹಂಗಾಗಿ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಮತ್ತು ಇದು ಈ ಥರ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಏನೋ ಒಂದು ಅಡ್ವೆಂಚರ್ ಚೇಂಜಸ್ ಆಗಿಬಿಟ್ಟು ಅವರ ಮೆಂಟಲ್ ಎಬಿಲಿಟಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೊಂದು ಒಳ್ಳೆ ಕಾರ್ಯಕ್ರಮ ಅಂತ ನಾನು ಈ ಕಾರ್ಯಕ್ರಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಏನೇನಿವೆ ಅದರದ್ದು ಒಂದು ಉಪಯೋಗ ಆಗುವಂಥದ್ದು. ವೈಯಕ್ತಿಕವಾಗಿ ಏನು ಹೇಳ್ಬೋದು ಅಂತಂದರೆ, ನಾನು ಏನಂತ ಅಂದ್ಕೊಂಡಿದ್ದೆ ಅಂದರೆ, ಈಗ ನಾನು ದಪ್ಪ ಇದ್ದೀನಿ, ಈ ರೀತಿಯಾದಂಥ ಆಟಗಳನ್ನ ಆಡೋಕ್ಕಾಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಈ ರೀತಿ ಒಂದು ಜಲಕ್ರೀಡೆ ಉಪಯೋಗಗಳನ್ನ ತಂದಿರೋದ್ರಿಂದ ಯಾವುದೇ ಏಜ್ ಲಿಮಿಟ್ ಇಲ್ಲದೆ ಅಥವಾ ಯಾವುದೇ ವೆಯ್ಟು ಆ ಥರದ್ದು ದೈಹಿಕವಾದ ಇದ್ದಿದ್ದರೂ ಈ ರೀತಿಯಾದ ಆಟಗಳನ್ನ ಆಡ್ಬೋದು. ಅದರಿಂದ ನನಗೆ ಈ ರೀತಿ ವೈಯಕ್ತಿಕವಾಗಿ ಉಪಯೋಗ ಆಗಿದೆ. ತುಂಬ ಸಂತೋಷವಾಗುತ್ತಿದೆ. ಹಾಗೂ ಈ ಜಲಕ್ರೀಡೋತ್ಸವ ನಾವು ನಮ್ಮ ಜೀವನದಲ್ಲಿ ಇದೇ ಮೊದಲ ಬಾರಿಯಲ್ಲಿ ಬಂದಿದ್ದೇವೆ. ಹಾಗೂ ಈ ಜಲಕ್ರೀಡೋತ್ಸವವನ್ನು ನಾವು ಇದರಲ್ಲಿ ನಾನು ಸಂತೋಷ ಮತ್ತು ಉತ್ಸಾಹ ಎಲ್ಲ ಈ ಜಲಕ್ರೀಡೋತ್ಸವದಲ್ಲಿ ನಮಗೆ ಬಂದಿದೆ.